ಹಾಗೆ ಆಗುತ್ತೆ. ಬಂದ್ಬಿಟ್ಟು ನೀವು ಮತ್ತೆ ಬಂದು ಕ್ಲಾಸ್ ಅಟೆಂಡ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಅಹಂ ಬ್ರಹ್ಮಾಸ್ಮಿ. ಮತ್ತೆ ಸಿಗೋಣ ಅಂಡರ್ಗ್ರೌಂಡ್ ವರ್ಕ್ಶಾಪ್ ನಲ್ಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ತಂದೆ ತಾಯಿನ ಪ್ರೀತಿ ಮಾಡಬೇಕು, ದುಡ್ಡನ್ನು ಪ್ರೀತಿ ಮಾಡಬೇಕು, ದುಡ್ಡು ಮಾಡ್ತಾ ಹೋಗ್ಬೇಕು. ಹಾಗೆ ನೀವೇನ್ ಕಲ್ತ್ರಿ ಮ್ಯಾಮ್? ನಾನು ತುಂಬಾ ಕಲ್ತು. ನಾನು ಸೆಕೆಂಡ್ ಟೈಮ್ ಬಂದಿದ್ದೆ. ತುಂಬಾ ಕಲ್ತೆ. ಸೆಕೆಂಡ್ ಟೈಮ್ ಬಂದಿದ್ದೀರಾ ಸರ್? ನೀವು ಫಸ್ಟ್ ಟೈಮಾ? ಹೌದು. ಓಕೆ, ಹೇಗೆ ಅನ್ಸ ಮ್ಯಾಮ್? ಈಗ ಫಸ್ಟ್ ಟೈಮ್ ಈಗ ಸೆಕೆಂಡ್ ಟೈಮ್ ಬಂದಿದ್ದೀರಾ. ಅವಾಗಿರೋ ಲೈಫ್ ಇವಾಗಿರೋ ಲೈಫ್ ನಿಮ್ಮ ಬದಲಾವಣೆಗಳು ತುಂಬಾ ಚೇಂಜ್ ಆಗಿದೆಯಾ? ಅವಾಗ ನಮ್ಮ ಮಗಳಿಗೆ ಜಾಬ್ ಆಗಿಲ್ಲ ಅಂತ ಬಂದು ಇವತ್ತು ಆಯ್ತು. ಜಾಬ್ ಆಗಿದೆ, ಹ್ಯಾಪಿ ಆಗಿದ್ದೀರಾ? ನೀವು ಹ್ಯಾಪಿ ಆಗಿದ್ದೀರಾ? ಸೂಪರ್ ಸೂಪರ್. ಈ ವಿಡಿಯೋ ಮುಖಾಂತರ ನಿಮ್ಮನ್ನು ತುಂಬಾ ಜನ ನೋಡ್ತಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಅಟೆಂಡ್ ಮಾಡ್ಬೇಕು ಇದನ್ನ. ಎಲ್ಲರಿಗೂ ಯೂಸ್ ಆಗುತ್ತೆ ಇದು. ತುಂಬಾ ಜನ ದುಡ್ಡು ಸೇವ್ ಮಾಡೋದು ಗೊತ್ತಿಲ್ಲ, ಕಳ್ಕೊಳ್ಳೋದೇ ಗೊತ್ತು, ಸೇವ್ ಮಾಡೋದು ಗೊತ್ತಿಲ್ಲ. ಹಂಗಾಗಿ ನಾವು ಹಂಗೆ ತುಂಬಾ ಇದು ಮಾಡಿದ್ವಿ. ತುಂಬಾ ಚೆನ್ನಾಗಿರುತ್ತೆ ಬಂದ್ರೆ ಎಲ್ಲರಿಗೂ. ನೀವು ಕಲ್ತ್ಬಿಟ್ರಿ ಸರಿ? ಇವತ್ತು ನಿಮ್ಗೆ ಫಸ್ಟ್ ಟೈಮ್ ಬಂದಿರಲ್ವಾ? ಕಲ್ತೀನಿ. ಮುಂಚೆಯಿಂದ ಕಲಿಸಿದಾರೆ, ಅವ್ರು ಹೇಳ್ಕೊಟ್ಟಿದ್ದಾರೆ ನಮ್ಗೆ. ನಾನು ಡೈಲಿ ಅಪ್ರಮೇಷನ್ ಮಾಡ್ತೀನಿ. ಡೈಲಿ ಅಫರ್ಮೇಷನ್ ಒಂಥರ ಜೀವನ ಅಂದ್ರೆ ಇವಾಗ ಹೂವಿನ ಹಾರ ಎತ್ತಿದಷ್ಟು ಈಸಿ ಆಗ್ತಾ ಇದೆ. ಎಲ್ಲ ಅಫರ್ಮೇಷನ್ ಇಂದ ಎಲ್ಲಾನು ತುಂಬಾ ಸುಲಭ. ಒಂಥರ ಮ್ಯಾಜಿಕ್ ತರ ಆಗ್ತಾ ಇರುತ್ತೆ. ಏನಾದ್ರು ಅನ್ಕೊಂಡಿದ್ದು ಅದು ಆಗ್ತಾ ಇರುತ್ತೆ. ಹಂಗೆ ಏನ್ ನೋಡ್ಬೇಕಂತ ಏನ್ ಕೇಳ್ತಾರೆ ಬರ್ತಾ ಇದೆ, ಮ್ಯಾಜಿಕ್ ಬರ್ತಾ ಇದೆ. ಯಾರನ್ನ ನೋಡ್ಬೇಕು, ಯಾರ್ದು ಫೋನ್ ಬರುತ್ತೆ ಅಂದ್ರೆ ಅದು ಬಂದೇ ಬರುತ್ತೆ. ಹ್ಯಾಪಿ ಆಗಿದ್ದೀರಲ್ವಾ? ತುಂಬಾ ಖುಷಿ, ತುಂಬಾ ಸಂತೋಷವಾಗಿದೆ. ಅಹಂ ಬ್ರಹ್ಮಾಸ್ಮಿ. ಮತ್ತೆ ಸಿಗೋಣ 100 ಕೋಟಿ ವರ್ಕ್ಶಾಪ್ ನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಸರ್. ಇದು 2ನೇ ವರ್ಕ್ಶಾಪ್. ಮೊದಲನೇ ವರ್ಕ್ಶಾಪ್ ಬಂದಾಗ ಅಷ್ಟೊಂದು ಕಾನ್ಫಿಡೆನ್ಸ್ ಬಂದಿತ್ತು. ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ಭಯ ಆಗ್ತಾ ಇತ್ತು. ಏನಾದ್ರು ಮಾಡೋದಕ್ಕೆಲ್ಲ ಭಯ ಆಗ್ತಾ ಇತ್ತು. ಆದ್ರೆ ಇವಾಗ ಏನಾಗ್ತಾ ಇದೆ, ಈ ಬಂದು ಭಯ ಅಟೆಂಡ್ ಮಾಡ್ಕೊಂಡು ಹೋಗಿ ಬಂದಾದ್ಮೇಲೆ ಕೂಡ ಭಯ ಆಗಿದ್ರು ಕೂಡ ಬಿಟ್ಟಿರ್ಲಿಲ್ಲ. ಪರ್ಸನಲ್ ಮೀಟ್ ಕನ್ಸಲ್ಟೇಷನ್ ತಗೊಂಡಾಗ್ಲೂ ಕೂಡ ಕೆಲವೊಂದು ಮಾರ್ಗದರ್ಶನಗಳು ಮಾಡಿದ್ರು ಇವರು. ಅದು ನಂಗೆ ಒಂಥರ ಪಾಸಿಟಿವ್ ವೈಬ್ ಸಿಕ್ತು. ಈಗ ಇನ್ನೊಂದೇನಪ್ಪ ಅಂತಂದ್ರೆ, ಇದು ಸೆಕೆಂಡ್ ವರ್ಕ್ಶಾಪ್. ಇದು ಒಂದು ರೀಜನಲ್ ಪ್ರೈಸ್ ಕೊಟ್ರಲ್ಲ, ನಿಜವಾಗ್ಲೂ ಇದು ಆ ರೀಜನಲ್ ಪ್ರೈಸ್ ಒಂಥರ ಫ್ರೀಯಾಗೆ ಕೊಟ್ಟಾಗಾಯ್ತು ನನಗೆ. 100% ಫ್ರೀಯಾಗೆ ಕೊಟ್ಟಾಯ್ತು.